ನಿನ್ನೆ ರಾತ್ರಿ ನಮ್ಮ ಇಮರ್ಜೆನ್ಸಿ ಕಂಟ್ರೋಲ್ ರೂಮ್ 112ಗೆ ಒಂದು ಕರೆ ಬಂದಿತ್ತು. ಅದರಲ್ಲಿ ಮಚ್ಚೆ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರದು ಪುತ್ಲಿ ಮೇಲೆ ಯಾರು ಏನು ಸಬ್ಸ್ಟೆನ್ಸ್ ಹಾಕಿದ್ದಾರೆ ಅಂತ ಮಾಹಿತಿ ಬಂತು. ತಕ್ಷಣವೇ ಜ್ಯೂರಿಸ್ಡಿಕ್ಷನಲ್ ಆಫೀಸರ್ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಅಲ್ಲಿ ನಾವು ಹೋಗಿದ್ದೀವಿ. ಲಕಿಲಿ ಅಲ್ಲಿ ಒಂದು CCTV ಇದೆ, ಬರೀ 10 ಮೀಟರ್ ಅಡಿನಲ್ಲಿ ದೂರದಲ್ಲೇ ಒಂದು CCTV ಇದೆ. 19 ಮತ್ತು 18 ತಾರೀಕು CCTV ಫುಟೇಜ್ ಪರಿಶೀಲನೆ ಆಗಿದೆ. ಅದರಲ್ಲಿ ನಮಗೆ ಯಾರು ಅದರಲ್ಲಿ ಏನು ಹಾಕುವಾಗ ಕಂಡು ಬಂದಿಲ್ಲ. ಅಲ್ಲಿ ಏನು ಸಬ್ಸ್ಟೆನ್ಸ್ ಬಿದ್ದಿತ್ತು ಅದರದ್ದು ಫಾರೆನ್ಸಿಕ್ ಸ್ಯಾಂಪಲ್ ನಾವು ತೊಗೊಂಡಿದ್ದೀವಿ. ಆ ವಿಚಾರದಲ್ಲಿ ಒಂದು FIR ಕೂಡ ಮಾಡಿದ್ದೀವಿ. ಆ ಪ್ರಕರಣದ ತನಿಖೆ ನಡೆತಾ ಇದೆ. ಹೌದು, ಇದು ನಾವು ಪರಿಶೀಲನೆ ಮಾಡಿದಾಗ ಅದು ಏನು ಸಬ್ಸ್ಟೆನ್ಸಲ್ಲಿ ಬಿದ್ದಿತ್ತು ನಾವು ಟಚ್ ಮಾಡಿದ್ದು ನೋಡಿದಾಗ ಇಟ್ ವಾಸ್ ಅ ಸ್ಟಿಕ್ಕಿ ಸಬ್ಸ್ಟೆನ್ಸ್. ಸೊ ಅದರ ನಮಗೆ ಸ್ವಲ್ಪ ಡೌಟ್ ಬಂತು. ಜನರಲಿ ಇದು ಹಾಕುವವರು ಮಸಿ ವಗೇರೆ ಹಾಕ್ತಾರೆ. ಸೊ ಅದು ಮಸಿ ಇರಲಿಲ್ಲ, ಇಟ್ ವಾಸ್ ಸಮ್ ಸ್ಟಿಕ್ಕಿ ಸಬ್ಸ್ಟೆನ್ಸ್ ಇತ್ತು. ಮತ್ತು ಅಲ್ಲಿ ಮೇಲ್ಗಡೆ ಒಂದು ಮರ ಕೂಡ ಇದೆ. ಆ ಮರದ ಎಲ್ಲ ಲೀವ್ಸ್ ಮೇಲೆ ಕೂಡ ಒಂದು ಸ್ಟಿಕ್ಕಿ ಸಬ್ಸ್ಟೆನ್ಸ್ ಇದೆ. ಸೊ ಇದು ಸೇಮ್ ಸಬ್ಸ್ಟೆನ್ಸ್ ಇದೆ ಅಥವಾ ಬೇರೆ ಇದೆ ಅದರ ಬಗ್ಗೆ ಫಾರೆಸ್ಟ್ ಅಧಿಕಾರಿಗೆ ಕೂಡ ನಾವು ಪತ್ರ ಬರೀತೀವಿ ಮತ್ತು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕೂಡ ಆ ಸ್ಯಾಂಪಲನ್ನು ನಾವು ಕಳಿಸ್ತಾ ಇದ್ದೀವಿ. ಅದರ ರಿಸಲ್ಟ್ ಬಂದ ಮೇಲೆ ನಾವು ಖಚಿತವಾಗಿ ಅದು ಏನು ಸೇಮ್ ಸಬ್ಸ್ಟೆನ್ಸ್ ಇದೆ ಅಥವಾ ಇಲ್ಲ ಅದರ ಬಗ್ಗೆ ನಾವು ಕ್ಲಾರಿಫಿಕೇಷನ್ ಕೊಡ್ತೀವಿ.